ಅಧಿಪತ್ರ ಸಾಂಗ್ಸ್ ರಿಲೀಸ್ ಮಾಡೋಕ್ಕೆ ಮುಂಚೆ ನನಗೆ ಲಕ್ಷ್ಮೇಗೌಡ ಸರ್ ನನ್ನ ಭಾಳ ಆತ್ಮೀಯರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ಅವ್ರು ಬ್ಯಾಡ್ಮಿಂಟನ್ ಮೇಲೆ ಆಗ್ತಾ ಇದ್ದು ನಾನು ಸ್ಕ್ವಾಶ್ ಆಡ್ತಾ ಇದ್ದೆ ಕೆಳಗಡೆ 14 ವರ್ಷ ಆಡಿದ್ದೀನಿ. ಸೊ ಹಾಗಾಗಿ ಭಾಳ ಒಳ್ಳೆ ಮಿತ್ರರು. ಅವ್ರು ಸಡನ್ನಾಗಿ ಒಂದಿನ ಈ ಥರ ಸರ್ ನಮ್ಮ ಮಗ ಅವ್ರು ಸಿನಿಮಾ ಮಾಡಿದ್ದಾರೆ, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳಿದ್ರು. ಇತ್ತೀಚೆಗೆ ಅವ್ರು ಬ್ಯಾಡ್ಮಿಂಟನ್ ಬಿಟ್ಟಿದ್ದಾರೆ, ನಾನು ಸ್ಕ್ವಾಶ್ ಬಿಟ್ಟಿದ್ದು ವಾಕ್ ಮಾಡುವಾಗ ನನಗೆ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಯಾವತ್ತೂ ಅವರು ಸಿನಿಮಾ ಸಾಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಹೊರತು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀವಿ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ನಿಮ್ಗೆ ಭೇಟಿ ಆಗಬೇಕು ಅಂತ ಹೇಳಿದಾಗ ಕುಲ್ದೀಪ್ ಬಂದ್ಬಿಟ್ಟು ಹಾಡುಗಳೆಲ್ಲ ಕೇಳಿಸಿದ್ರೆ ನನಗೆ ಚೆನ್ನಾಗಿ ಬಂದಿದೆ ಹಾಡು, ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಅಂತ. ಯಾಕಂದರೆ ನನಗೆ ಭಯ ಅವ್ರ ತಂದವ್ರ ಮೇಲೆ. ಯಾಕಂದರೆ ಈ ಥರ ಲಿಫ್ಟಲ್ಲಿ ಬರೋ ಮಂಜಾನ ಒಂದು ಮಾತು ಹೇಳಿದ್ರು, ಎಷ್ಟು ಪೀಸರ್ ಸರ್ ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಅಂದಾಗ 2 ಸರ್ ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಆಯ್ತಾ ಅಂತ. ಸೊ 7 ಪಿಕ್ಚರ್ ಏನೋ ಲಾಸ್ಟ್ ರಿಲೀಸ್ ಆಗ್ತಿರುತ್ತೆ, 9. ಸೊ ಎಲ್ಲ ರಿಪೋರ್ಟ್ ಸಾಹೇಬರು ಕೂಡ ಆಗಿರೋದು ಬೆಟರ್ ಅನಿಸುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾಕಂದರೆ ಯಾವ ಸ್ಕ್ರಿಪ್ಟನ್ನು ಯಾವ ಇದನ್ನು ಎಲ್ಲಿ ವಿಮರ್ಶೆ ಮಾಡ್ತಿರೋ ಹೆಂಗೆ ಮಾಡ್ತಿರೋ ಏನು ನನಗಂತೂ ಅರ್ಥ ಆಗ್ತಾ ಇಲ್ಲ. ಎನಿವೆ ಹ್ಯಾಟ್ಸ್ ಆಫ್ ಟು ತಮ್ಮ ಟ್ಯಾಲೆಂಟ್ಗೆ. ಸೊ ಅದೇ ಹೇಳ್ತಾರೆ ಮಂಜನಿಗೆ, ಅವರು ಹೇಳ್ತಾರೆ ಸರ್ ಹೆಂಗೆ ನಾವು ವಿಮರ್ಶೆ ಮಾಡೋಕ್ಕೆ ಕೂಡ ಹಾಕ್ತಾರೆ, ಆ ಪರಿಸ್ಥಿತಿ ಇದೆ ಅಂತ. ಎನಿವೆ ಇನ್ವೆಸ್ಟ್ ಮಾಡೋರು ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅದು ಭಾಳ ಒಳ್ಳೆ ಸುದ್ದಿ. ಅದೇ ರೀತಿ ಎಲ್ಲ ನಿರ್ಮಾಪಕರು ರಿಟರ್ನ್ಸು ಆಗಬೇಕು, ಅದು ಭಾಳ ಇಂಪಾರ್ಟೆಂಟು. ಅದು 10 ಲಕ್ಷ ಆಗ್ಬೋದು, 10 ಕೋಟಿ ಆಗ್ಬೋದು, 100 ಕೋಟಿ ಆಗ್ಬೋದು, 150 ಕೋಟಿ ಪಿಕ್ಚರ್ ಆಗ್ಬೋದು. ರಿಟರ್ನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಆ ಕಂಟೆಂಟ್ ಬಗ್ಗೆ ಇವಾಗ ನಮ್ಮ ನಿರ್ದೇಶಕರಾದ ಶೆಟ್ಟು ಮಾತಾಡ್ತಾ ಇದ್ರು. ಅವ್ರು ತುಳುವಿನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟು 6 crores ರಿಕವರಿ ಆಯಿತು ಅಂತ ಇವಾಗ ಜಸ್ಟ್ ತಾವು ಹೇಳಿದ್ರೆ ಕುಲ್ದೀಪ್ ಅವರು. ಸೊ ಇದು ಫಸ್ಟ್ ಪಿಕ್ಚರ್ ಗೊತ್ತಿದ್ದು ಕನ್ನಡದಲ್ಲಿ ತಮ್ಮದು. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಿ, ಸಾಂಗ್ಸು ಚೆನ್ನಾಗಿ ಮಾಡಿದ್ದೀರಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಇನ್ಫ್ಯಾಕ್ಟ್ ಶಾರ್ಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಅದು ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟು ಅಂದಮೇಲೆ ಗ್ಯಾರಂಟಿ ನಮ್ಮ ದೇಶದಲ್ಲಿ ಯಾವುದೇ ಪಿಕ್ಚರ್ ಆಗಿರ್ಬೋದು, ಕಂಟೆಂಟ್ ಅಂದರೆ ನಮ್ಮ ಸ್ವಂತಿಗೆ ಇಲ್ಲಿ ನಡೆಯುವಂಥದ್ದನ್ನ ತೆಗೆದು ತೋರಿಸಿದ್ರೆ ಖಂಡಿತ ನಮ್ಮ ಜನ ನೋಡ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ಕುಲ್ದೀಪ್ ನಿಮ್ಮ ಮನೆಗೆ ಒಳ್ಳೆ ಸಿನಿಮಾಗಿದ್ದ ಕುಲ್ದೀಪ್ನಾಗಿ ಒಳ್ಳೆ ಹೆಸರುತ್ತೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು. ಅಮ್ಮ ನೀವು ಭಾಳ ಚೆನ್ನಾಗಿ ಮಾತಾಡ್ತಾರೆ. ನಾನು ಫಸ್ಟ್ ಟೈಮ್ ನೀವು ಮಾತಾಡ್ತಾರೆ ಸ್ಟೇಜಲ್ಲಿ, ನಾನು ಅದೇ ಹೇಳ್ತಾರೆ ತಮ್ಮ ಅವ್ರಿಗೆ ಸ್ಟೇಜ್ ಫಿಯರ್ ಇಲ್ಲ, ನನಗೆ ಇವತ್ತು ಸ್ಟೇಜ್ ಫಿಯರು. ಸಾವಿರಾರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಆದರೂ ಕೂಡ ನೀವು ಸುಲಿದಿದ್ದವಾಗಿ ಈಸಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ. ಸೊ ನೀವು ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ತಂದೆಯವ್ರಿಗೆ ಹೇಳಿದ್ರು ಮೊದಲೇ ಅಲ್ಲ, ಕುಲ್ದೀಪ್ ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ಇಲ್ಲ, ಎಲ್ಲ ಫ್ರೆಂಡ್ಸ್ ಸೇರಿಕೊಂಡೆ ಮಾಡಿದ್ದೀರಿ. ಎನಿವೆ ತುಂಬ ಚೆನ್ನಾಗಿ ಬಂದಿದೆ. 7th ರಿಲೀಸ್ ಆಗ್ತಾ ಇದೆ. ಇಡೀ ಟೀಮ್ ಒಳ್ಳೆಯದಾಗಲಿ, ಸೂಪರ್ ಸಕ್ಸಸ್ ಆಗಲಿ. 2025 should be rocking year for Kannada industry. ಆಗಲೇಬೇಕು ಅಂತ ದೇವರ ಪ್ರಾರ್ಥನೆ ಮಾಡ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.